ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾಶಿ, ಹಾಗೆ ನೀವೆಲ್ಲರೂ ಈ ವಿಷಯನ ಇಲ್ಲೇ ಮರ್ತ್ಬಿಡಿ ಪ್ಲೀಸ್. ರಮ್ಯಾ ಚೆನ್ನಾಗಿ ಓದ್ಲಿ. ಅವಳ ಫ್ಯೂಚರ್ಗೋಸ್ಕರ ರಾಧಿಕಾ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ರಾಧಿಕನಿಗೆ ಅವಳ ತಂಗಿ ಭವಿಷ್ಯ ಮುಖ್ಯ ಆದ್ರೆ ನನಗೆ ರಾಧಿಕನ್ ಭವಿಷ್ಯ ಮುಖ್ಯ. ಅದೆಲ್ಲ ಸರಿ ಚಿರು, ಆದ್ರೆ ಎಷ್ಟ್ ದಿನ ಅಂತ ಕಾನೂನಿಂದ ನಾವು ಈ ವಿಷಯ ಮುಚ್ಚಿಡಕ್ಕಾಗತ್ತೆ? ಅವ್ರು ರಮ್ಯನ ಮೇಲೆ ಅನುಮಾನ ಪಟ್ಟು ರಮ್ಯನ ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಅವಾಗೇನ್ ಮಾಡೋದು? ರಾಧಿಕಾ, ಹಾಗಾದ್ರೆ ಪ್ರಭು ಕಾಣಿಸ್ತಿಲ್ಲ ಅಂತನಾ ಪೊಲೀಸರು ನಮ್ಮ ಮನೆಗೆ ಅವಾಗ ಬಂದು ಹೋಗ್ತಿರೋದು? ಹೌದು, ಅವರು ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ರಾಧಿಕಾ, ರಮ್ಯಾ ಅವಳ ಮಾನ ಕಾಪಾಡ್ಕೊಳಕ್ಕೆ ಹೀಗ್ ಮಾಡಿದ್ಲು ಅಂತ ಪೊಲೀಸರಿಗೆ ಗೊತ್ತಿದ್ರು. ಅವ್ರು ಯಾಕೆ ಇವಳನ್ನ ಅರೆಸ್ಟ್ ಮಾಡಕ್ ನೋಡ್ತಿದ್ದಾರೆ? ನ್ಯಾಯ ಅನ್ಯಾಯನ ಯೋಚನೆ ಮಾಡೋ ಪರಿಸ್ಥಿತಿಲಿ ಅವ್ರಿಗಿಲ್ಲ. ಅದಕ್ಕೆ ಕೇಳಿದ್ರೆ ಇದು ನಮ್ ಕರ್ತವ್ಯ ಅಂತ ಹೇಳ್ತಾರೆ. ಆದ್ರೆ ನಾನಿರೋವರೆಗೂ ನಮ್ ರಮ್ಯನ್ ನೆರಳನ್ನು ಕೂಡ ಅವ್ರಿಗೆ ಮುಟ್ಟೋದಿಕ್ ನಾನ್ ಬಿಡಲ್ಲ. ರಾಧಿಕಾ, ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ಇದೆಲ್ಲದಕ್ಕೂ ನಾನೊಂದು ಫುಲ್ ಸ್ಟಾಪ್ ಇಡ್ತೀನಿ. ಹಲೋ, ಹೇ, ನಾನು ಅವಳನ್ನ ಅರೆಸ್ಟ್ ಮಾಡೋದಕ್ಕೆ ಇಲ್ಲಿಗೆ ಬಂದಿರೋದು. ನಾನು ಹೇಳೋದು ಕೇಳಯ್ಯ ನೀನು ಮೊದಲು. ನಮ್ಮ ಪೊಲೀಸ್ ಟೀಮ್ ಬರೋದಕ್ಕೆ ಹೇಳಿದ್ದೀನಿ, ಅವ್ರು ಬರಲಿ. ಅವ್ರು ಬರ್ತಿದ್ದ ಹಾಗೆ ನಾನು ಇವರಿಬ್ಬರನ್ನು ಒಳಗಡೆ ತಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಸಾಗರ್ರೆ ಅಲ್ಲ. ರಾಧಿಕಾ, ಅವ್ರು ಬೇರೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಏನಾದ್ರೂ ಸಾಕ್ಷಿ ಸಿಕ್ಕಿದ್ಯಾ? ಅವ್ರು ಅರೆಸ್ಟ್ ಮಾಡಕ್ ಬಂದಿದ್ದಾರಾ? ಕಾಶಿ, ನೀವೇ ಪ್ರೂಫ್ ಬಿಟ್ಕೊಡ್ಬೇಡಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ಅವ್ರನ್ನ ನಾನು ನೋಡ್ಕೋತೀನಿ. ಚಿರು, ಹೇಗ್ ನಿಂಬಾಯಿಸ್ತೀರಾ? ಅವ್ರು ರಾಧಿಕಾ ಮತ್ತೆ ರಮ್ಯನ ಅರೆಸ್ಟ್ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಕಾಶಿ, ಪ್ರಭು ಬಗ್ಗೆ ನೀವೇ ಬಾಯ್ ಬಿಡೋವರೆಗೂ ಅವ್ರಿಗೆ ಪ್ರಭು ಬಗ್ಗೆ ಏನಂದ್ರೆ ಏನು ಗೊತ್ತಾಗಲ್ಲ. ನೋಡಿ, ನೀವು ಗಾಬರಿ ಪಟ್ಕೊಳ್ದೆ ಕ್ಯಾಶುವಲ್ ಆಗಿದ್ರೆ ಮಾತ್ರ ನಾವು ರಮ್ಯನ ಕಾಪಾಡಕ್ ಸಾಧ್ಯ ಆಗತ್ತೆ, ಸರಿನಾ?